ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯದ ಚತುರ್ಥ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆ, ಕುಬ್ಜಾಂಬ್ರಕವೆಂಬ ಹೆಸರು ಬರಲು ಕಾರಣ, ರೈಭ್ಯ ಮುನಿಯ ಕಥೆ, ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿರುವ ಕುಮುದಾಕಾರ, ಮಾನಸ, ಮಾಯ, ಸರ್ವಾತ್ಮಕ, ಸಾರ್ಷಪಕ, ಪೂರ್ಣಮುಖ, ಕರವೀರ, ಪುಂಡರೀಕ, ಅಗ್ನಿತೀರ್ಥ, ವಾಯವ್ಯ, ಶಕ್ರ, ವರುಣ, ಸಪ್ತಸಾಮುದ್ರಕ, ಮಾನಸರಸ್ ತೀರ್ಥ ವಿಚಾರ, ಮುಂಗುಸಿಯೂ ಹಾವು ಆಗಿದ್ದು ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟುದರಿಂದ ಕೋಸಲ ರಾಜಪುತ್ರನು ಪ್ರಾಗ್ಜ್ಯೋತಿಷ ರಾಜಪುತ್ರಿಯೂ ಆಗಿ ಜನಿಸಿ ದಂಪತಿಗಳಾಗಿ ಸುಖಿಸಿ ಪೂರ್ವಜನ್ಮ ಸ್ಮರಣೆಯಿಂದ ಮತ್ತೆ ಕುಬ್ಜಾಂಬ್ರಕಕ್ಕೆ ಬಂದು ಮುಕ್ತರಾದವರ ಕಥೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಧರೆ, ರಾಜಪುತ್ರಿಯ ಮಾತನ್ನು ಕೇಳಿ ರಾಜಪುತ್ರನು ಕಠಿಣವಾದ ಮಾತುಗಳಿಂದ ಅವಳನ್ನು ಗದರಿಸುವನಂತೆ ಹೀಗೆ ಹೇಳಿದನು. ಭದ್ರೆ, ಸರ್ಪವು ಕ್ರೂರವಾದ ವಿಷವು
ಕೋರೆಹಲ್ಲು ಉಳ್ಳದ್ದು ಮನುಷ್ಯರನ್ನು ಕಚ್ಚಿ ಕೊಲ್ಲುತ್ತದೆ. ಅದರಿಂದ ದುಷ್ಟವೂ ಹತ್ತಿರ ಹೋಗಲು ಕಷ್ಟಕರವಾದುದೂ ಆದ ಅದನ್ನು ಮನುಷ್ಯರು ಕೊಲ್ಲುತ್ತಾರೆ. ಭದ್ರೆ, ಆದುದರಿಂದ ಅಹಿತಕಾರಿಯೂ ವಿಷದ ಕೊಬ್ಬುಳ್ಳದ್ದೂ ಆದ ಅದನ್ನು ನಾನು ಕೊಂದೆನು. ನಾವು ರಾಜರು ಕೆಟ್ಟ ದಾರಿಯಲ್ಲಿರುವವರನ್ನೆಲ್ಲ ಅವರ ತಪ್ಪಿಗೆ ತಕ್ಕಂತೆ ಕ್ರೂರವಾದ ದಂಡನೆಗಳಿಂದ ದಂಡಿಸುತ್ತೇವೆ. ಯಾವ ತಪ್ಪೂ ಇಲ್ಲದ ಸಾಧುಗಳನ್ನು ಹೆಂಗಸರನ್ನು ಹಿಂಸಿಸುವ ಸ್ವೇಚ್ಛಾಚಾರಿಗಳು ರಾಜಧರ್ಮದಂತೆ ತಕ್ಕ ದಂಡನೆಗೆ ಅರ್ಹರು. ರಾಜಕಾರ್ಯದಲ್ಲಿ ನಾನು ರಾಜಧರ್ಮವನ್ನು ಅನುಸರಿಸಲೇಬೇಕು. ಮುಂಗುಸಿಯ ತಪ್ಪೇನೆಂಬುದನ್ನು ನೀನು ಹೇಳು. ಸುರೂಪವುಳ್ಳದ್ದು, ನೋಡಬೇಕಾದುದು, ದೊರೆಗಳ ಅರಮನೆಗಳಲ್ಲಿ ಸಾಕತಕ್ಕದ್ದು, ಮಂಗಳಕರವೂ ಪವಿತ್ರವೂ ಆದ ಮುಂಗುಸಿಯನ್ನು ನಾನು ಬೇಡವೆಂದರೂ ಏಕೆ ಕೊಂದೆ? ಇನ್ನು ನೀನು ನನ್ನ ಹೆಂಡತಿಯೂ ಅಲ್ಲ, ನಾನು ನಿನಗೆ ಪತಿಯೂ ಅಲ್ಲ. ಸ್ತ್ರೀಯರನ್ನು ಎಂದಿಗೂ ಕೊಲ್ಲಬಾರದೆಂಬುದರಿಂದ ನಿನ್ನನ್ನು ನಾನು ಕೊಲ್ಲದೆ ಬಿಟ್ಟಿದ್ದೇನೆ. ಹೀಗೆ ಹೇಳಿ ಆ ರಾಜಪುತ್ರನು ಪಟ್ಟಣಕ್ಕೆ ಹಿಂತಿರುಗಿದನು. ಹೀಗೆ ಸಿಟ್ಟಿನಿಂದ ಅವರು ಪರಸ್ಪರವಾಗಿ ಪ್ರೀತಿಯನ್ನೇ ಕಳೆದುಕೊಂಡರು. ಹಾಗೆಯೇ ಕಾಲವು ಕಳೆಯುತ್ತಿರಲು ರಾಜಪುತ್ರನ ತಂದೆಯಾದ ಕೋಸಲೇಶ್ವರನು ಮಗನೂ ಸೊಸೆಯೂ ಹಾವು ಮುಂಗುಸಿಗಳನ್ನು ಕೊಂದ ಮತ್ತು ಆ ಕೋಪದಿಂದ ಇಬ್ಬರು ಒಬ್ಬರಲ್ಲೊಬ್ಬರು ಪ್ರೀತಿ ಇಲ್ಲದೆ ಇರುವ ಆ ಕಥೆಯೆಲ್ಲವನ್ನೂ ಸರಿಯಾಗಿ ಕೇಳಿದನು. ಬಳಿಕ ಎದುರಿಗಿದ್ದ ತನ್ನ ಮಂತ್ರಿಗಳನ್ನೂ ಕಂಚುಕಿಗಳನ್ನೂ ನೋಡಿ, ನನ್ನ ಮಗನನ್ನು ಸೊಸೆಯನ್ನು ಬೇಗನೆ ಕರೆದುಕೊಂಡು ಬನ್ನಿ ಎಂದನು. ಬಳಿಕ ರಾಜನಿಗೆ ಹಿತಕಾರಿಗಳಾದ ಸೇವಕರು ದೊರೆಯ ಅಪ್ಪಣೆಯನ್ನು ಅನುಸರಿಸಿ ಸೊಸೆಯನ್ನು ಮಗನನ್ನು ಆದರದಿಂದ ರಾಜನಿದ್ದೆಡೆಗೆ ಕರೆದುಕೊಂಡು ಬಂದು ತೋರಿಸಿದರು. ಬಳಿಕ ದೊರೆಯು ಸೊಸೆಯನ್ನು ಮಗನನ್ನು ನೋಡಿ ಮುಂದಿನಂತೆ ಮಾತನಾಡಿದನು. ಪುತ್ರ, ನಿಮ್ಮಿಬ್ಬರಿಗೂ ಚೆನ್ನಾಗಿದ್ದ ಆ ಪ್ರೇಮವೂ ಸ್ನೇಹವೂ ಎಲ್ಲಿ ಹೋಯಿತು? ವಿರೋಧವಾದ ನಡವಳಿಕೆಯು ಹೇಗುಂಟಾಯಿತು? ಕನ್ನಡಿಯಲ್ಲಿ ಎದುರಿಗೆ ಕಾಣುವ ಆತ್ಮ ಪ್ರತಿಬಿಂಬದಂತೆ ಪರಸ್ಪರ ಇದ್ದ ನಿಮ್ಮಲ್ಲಿ ಅರಗು ಕಡ್ಡಿಗಳಿರುವಂತೆ ಹಿಂದೆ ಇದ್ದ ಪರಸ್ಪರ ಪ್ರೀತಿಯು ಏನಾಯಿತು? ಸಮರ್ಥಳು, ಸುಶೀಲೆಯೂ ಧರ್ಮಿಷ್ಠೆಯೂ ಆದ ಇವಳನ್ನು ನೀನು ಬಿಡಬಾರದು. ಪರಿಜನರಲ್ಲೂ ಹಿಂದೆಂದೂ ಅಪ್ರಿಯವಾದ ಮಾತನಾಡದವಳು, ಮೃಷ್ಟಾನ್ನವನ್ನು ಸಿದ್ಧಪಡಿಸುವುದರಲ್ಲಿ ಸಮರ್ಥಳೂ ಆದ ಇವಳನ್ನು ನೀನು ತ್ಯಜಿಸುವುದು ಯುಕ್ತವಲ್ಲ. ನಿನ್ನ ಧರ್ಮವು ಧನಮೂಲವಾದುದಾದರೂ ಅದು ಪತ್ನಿಯಿಂದ ಆಗತಕ್ಕುದಲ್ಲವೇ? ಅಥವಾ ಧನಮೂಲವಾದ ನಿನ್ನ ಧರ್ಮವೇ ಪತ್ನಿಯಾಗಿರುವಳಲ್ಲವೇ? ಅಹೋ, ಜನರಿಗೆ ಧರ್ಮವು, ಪುತ್ರನು, ಕುಲವು ನಿಜವಾಗಿ ಸ್ತ್ರೀಯರಿಂದಲೇ ಆಗುವುದು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಕೀರ್ತಿವಂತೆ, ತಂದೆಯ ಆ ಮಾತನ್ನು ಕೇಳಿ ರಾಜಪುತ್ರನು ಆತನ 2 ಕಾಲುಗಳನ್ನು ಹಿಡಿದುಕೊಂಡು, ಅಪ್ಪ, ನಿನ್ನ ಸೊಸೆಯಲ್ಲಿ ಯಾವುದರಲ್ಲಿಯೂ ಯಾವ ತಪ್ಪೂ ಇಲ್ಲ. ಆದರೆ ನಾನು ಬೇಡವೆಂದು ಹೇಳಿದರೂ ನನ್ನೆದುರಿಗೆ
ಮುಂಗುಸಿಯೊಂದನ್ನು ಕೊಂದಳು. ಅದನ್ನು ನೋಡಿ ಅವಳ ಮೇಲೆ ನನಗೆ ಕೋಪ ಉಂಟಾಯಿತು. ಅದರಿಂದ ಮೈಮರೆತ ನಾನು ಇವಳಿಗೆ, ಇನ್ನು ನೀನು ನನ್ನ ಪತ್ನಿಯಲ್ಲ, ನಾನು ನಿನ್ನ ಪತಿಯೂ ಅಲ್ಲ ಎಂದು ಹೇಳಿದೆನು. ದೊರೆಯೇ, ಇದೇ ಕಾರಣವೇ ಹೊರತು ಮತ್ತಾವ ಕಾರಣವೂ ನಿಜವಾಗಿಯೂ ಇಲ್ಲ ಎಂದು ಹೇಳಿದನು. ಪತಿಯು ರಾಜನಿಗೆ ಹೇಳಿದ ಮಾತನ್ನು ಕೇಳಿ ಬಳಿಕ ಪ್ರಾಗ್ಜ್ಯೋತಿಷ ರಾಜಕುಮಾರಿಯು ಮಾವನಿಗೆ ತಲೆಬಾಗಿ ನಮಿಸಿ, ನಾನು ಹೇಳುವುದನ್ನು ಕೇಳಬಹುದು. ತಮ್ಮ ಪುತ್ರನು ಯಾವ ಅಪರಾಧವೂ ಇಲ್ಲದ ಹೆದರಿದ ಹಾವನ್ನು ನಾನು 100 ಸಾರಿ ಬೇಡವೆಂದು ತಡೆದರೂ ಬಿಡದೆ ತಟ್ಟನೆ ಕೊಂದು ಹಾಕಿದನು. ಹಾವಿನ ಕೊಲೆಯನ್ನು ನೋಡಿ ಸಂತಾಪಗೊಂಡ ಮನಸ್ಸುಳ್ಳ ನಾನು ಪತಿಯೊಡನೆ ಯಾವ ಮಾತನ್ನೂ ಆಡದೆ ಇದ್ದೆನು ಎಂದು ಭಿನ್ನಯಿಸಿದಳು. ಕೋಸಲ ರಾಜನು ಸೊಸೆಯ ಮತ್ತು ಮಗನ ಆ ಮಾತುಗಳನ್ನು ಕೇಳಿ ಅಲ್ಲಿದ್ದ ಜನರೆದುರಿಗೆ ಅವರಿಬ್ಬರನ್ನೂ ನೋಡಿ, ಇಂಪಾದ ಮಾತಿನಿಂದ ಇವನು ಹಾವನ್ನು ಕೊಂದನು, ನೀನು ಮುಂಗುಸಿಯನ್ನು ಕೊಂದೆ. ಇದರಿಂದ ನಿಮ್ಮಲ್ಲಿ ಪರಸ್ಪರ ಕೋಪವು ಹೇಗೆ ಉಂಟಾಯಿತೆಂಬುದನ್ನು ಹೇಳಿರಿ. ಪುತ್ರನೇ, ಇವಳು ಮುಂಗುಸಿಯನ್ನು ಕೊಂದರೆ ನಿನಗೆ ಕೋಪಕ್ಕೆ ಕಾರಣವೇನು? ರಾಜಕುಮಾರಿ, ಇವನು ಸರ್ಪವನ್ನು ಕೊಂದರೆ ನಿನಗೆ ದುಃಖಕ್ಕೆ ಕಾರಣವೇನು? ಅದನ್ನು ಹೇಳಿ ಎಂದನು. ಮಹಾಕೀರ್ತಿವಂತನಾದ ಕೋಸಲ ರಾಜಪುತ್ರನು ತಂದೆಯ ಆ ಮಾತನ್ನು ಕೇಳಿ, ಅಪ್ಪ, ಈ ಪ್ರಶ್ನೆಯಿಂದೇನು? ಇದನ್ನು ನೀನು ಕೇಳಬಾರದು. ಮಹಾರಾಜ, ಇವಳನ್ನು ಕೇಳು, ದೇಹದ ಕಾರ್ಯವು ತಿಳಿಯುತ್ತದೆ ಎಂದು ಇಂಪಾಗಿ ಮಾತನಾಡಿದನು. ಮಗನ ಮಾತನ್ನು ಕೇಳಿ ಆ ದೊರೆಯು ಧರ್ಮ ಸಂಬಂಧಕ್ಕೆ ಸಾಧಕವಾದ ಇಂಪಾದ ಮಾತುಗಳಿಂದ ಹೀಗೆ ಹೇಳಿದನು. ಮಗನೇ, ನಿನ್ನ ಮನಸ್ಸಿನಲ್ಲಿರುವುದನ್ನು ನ್ಯಾಯವಾಗಿ ಹೇಳು. ನಿಮ್ಮಿಬ್ಬರ ಪ್ರೀತಿ ವಿಚ್ಛೇದಕ್ಕೆ ಕಾರಣವನ್ನು ತಿಳಿಸು. ಹುಟ್ಟಿದ ಗಂಡು ಮಕ್ಕಳು ತಂದೆಗೆ ಪೂರ್ಣವಾಗಿ ಸೇರಿದವರು. ಸಕಲೇಷ್ಟಗಳನ್ನು ನೆರವೇರಿಸುವುದರಲ್ಲಿ ನಿರತರು. ಹೀಗಿರುವಾಗ ತಂದೆಯು ಕೇಳಿದ ಗುಟ್ಟನ್ನು ಹೇಳದೆ ಮರೆಮಾಚುವವರು ಮಕ್ಕಳಲ್ಲಿ ಹೀನರೆನಿಸಿಕೊಳ್ಳುವರು. ವಿಚಾರವು ನಿಜವಾದುದೇ ಆಗಲಿ ಸುಳ್ಳಾದುದೇ ಆಗಲಿ ಎಂದೇ ಆದರೂ ತಂದೆಯು ಕೇಳಿದರೂ ಹೇಳದಿರುವ ಅಧಮರು ಕಾದ ಮರಳಿನ ಘೋರವಾದ ರೌರವ ನರಕದಲ್ಲಿ ಬೀಳುವರು. ವಿಚಾರವು ಒಳ್ಳೆಯದಾಗಲಿ ಕೆಟ್ಟದ್ದೇ ಆಗಲಿ ತಂದೆಯು ಕೇಳಿದುದನ್ನು ಮರೆಮಾಚದೆ ಹೇಳುವವರು ಸತ್ಯವಾದಿಗಳು ಪಡೆಯುವ ದಿವ್ಯಗತಿಯನ್ನು ಪಡೆಯುವರು. ಆದುದರಿಂದ ಪುತ್ರನೇ, ಯಾವ ದೋಷದಿಂದ ನಿನಗೆ ಇವಳಲ್ಲಿ ಗುಣಕ್ಕೆ ಗಣಿಯಾದ ಪ್ರೀತಿಯು ತಪ್ಪಿ ಹೋಯಿತೆಂಬುದನ್ನು ನನ್ನ ಸನ್ನಿಧಿಯಲ್ಲಿ ಅವಶ್ಯವಾಗಿ ಹೇಳಲೇಬೇಕು. ತಂದೆಯ ಮಾತನ್ನು ಕೇಳಿ ಕೋಸಲ ದೇಶದವರ ಆನಂದವನ್ನು ಹೆಚ್ಚಿಸುವ ಆ ಕುಮಾರನು ಬಳಿಕ ಆ ಜನಗಳ ಸಭೆಯಲ್ಲೇ ಮೃದುವಾದ ಮಾತಿನಿಂದ, ಈ ಜನವೆಲ್ಲ ಸರಿಯಾಗಿ ಮನೆಗಳಿಗೆ ಹೋಗಲಿ, ನಿನಗೆ ಹೇಳಬೇಕಾದುದನ್ನು ಬೆಳಗ್ಗೆ ಹೇಳುವೆನು ಎಂದನು. ರಾತ್ರಿಯು ಕಳೆದು ಬೆಳಗಾಗಲು ಆ ಕೋಸಲಾಧಿಪನು ನಗಾರಿಗಳ ಮತ್ತು ಸೂತ ಮಾಗದರ ಧ್ವನಿಗಳಿಂದ ಎಚ್ಚರಗೊಂಡೆದ್ದನು. ಆಗ ತಾವರೆ ಹೂವಿನೆಸಳಿನಂತೆ ಕಣ್ಣುಳ್ಳವನು
ಮಹಾಯಶಸ್ವಿಯೂ ಆದ ಆ ರಾಜಕುಮಾರನು ಎದ್ದು ಸ್ನಾನ ಮಾಡಿ ಮಂಗಳಾಲಂಕಾರಗಳಿಂದ ಕೂಡಿ ತಂದೆಯ ಮನೆಯ ಬಾಗಿಲಿಗೆ ಬಂದನು. ಬಳಿಕ ಕಂಚುಕಿಯು ಒಳಗೆ ಹೋಗಿ ದೊರೆಗೆ ತಮ್ಮ ದರ್ಶನದಲ್ಲಿ ಕುತೂಹಲ ಉಳ್ಳವನಾಗಿ ರಾಜಕುಮಾರನು ಬಾಗಿಲಲ್ಲಿ ನಿಂತಿದ್ದಾನೆ ಎಂದು ಅರಿಕೆ ಮಾಡಿದನು. ಕೋಸಲೇಶ್ವರನು ಕಂಚುಕಿಯ ಮಾತನ್ನು ಕೇಳಿ, ಕಂಚುಕಿ, ಸಾಧು ರಕ್ಷಕನಾದ ಕುಮಾರನನ್ನು ಬೇಗನೆ ಒಳಕ್ಕೆ ಬರಮಾಡು ಎಂದು ಅಪ್ಪಣೆ ಮಾಡಿದನು. ಕಂಚುಕಿಯು ಅದರಂತೆ ರಾಜಕುಮಾರನನ್ನು ಒಳಗೆ ಕಳುಹಿಸಿದನು. ನಿಯಮವುಳ್ಳವನೂ ಪರಿಶುದ್ಧನೂ ಆದ ದೊರೆ ಮಗನು ತಂದೆಯ ಮನೆಯೊಳಗೆ ಹೋಗಿ ತಂದೆಯ ಕಾಲುಗಳಿಗೆ ತಲೆಬಾಗಿ ವಂದಿಸಿದನು. ಬಳಿಕ ತಂದೆಯು ಸಂತೋಷದಿಂದ ಮಗನನ್ನು ಜಯಿಸು, ಬಹುಕಾಲ ಜೀವಿಸು ಎಂದು ಹೇಳಿ ಹರಸಿ ಬಳಿಕ ಕುಳಿತುಕೋ ಎಂದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯದ ಪಂಚಮ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.